ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆದಿ ಅನಾದಿಗಳಿಂದ ತತ್ತಲಯ್ಯ ಬಸವಣ್ಣನು, ಮೂದೇವರ ಮೂಲ ಸ್ಥಾನವಯ್ಯ ಬಸವಣ್ಣನು, ನಾದ ಬಿಂದು ಕಳಾತೀತ ಆದಿ ನಿರಂಜನನಯ್ಯ ಬಸವಣ್ಣನು. ಆ ನಾದ ಸ್ವರೂಪವೇ ಬಸವಣ್ಣನಾದ ಕಾರಣ ಆ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೆನಯ್ಯ ಚೆನ್ನಮಲ್ಲಿಕಾರ್ಜುನ. ಎಲ್ಲ ಆತ್ಮರುಗಳಿಗೆ ಹೃದಯಪೂರ್ವಕ ಶರಣಾರ್ಥಿ. ಒಬ್ಬ ತಾಯಿ ಶರಣೆ ಅಮ್ಮಗೆ ರಾಯಮ್ಮ ಒಂದು ವಚನದಲ್ಲಿ ಹೇಳ್ತಾರೆ, ಬಹಳ ಚೆನ್ನಾಗಿ ಹೇಳ್ತಾರೆ. ಎಲ್ಲರೂ ಓದುವುದು ವಚನಗಳ, ಎಲ್ಲರೂ ಹಾಡುವುದು ವಚನಗಳ, ಎಲ್ಲರೂ ಹೇಳುವುದು ಬೊಮ್ಮವ. ಹೇಳುವಾತ ಗುರು ಅಲ್ಲ, ಕೇಳುವಾತ ಶಿಷ್ಯನಲ್ಲ. ಹೇಳಿ ಹೇ ಕೇಳಿ ಹೇ ಎಂಬನ್ನವರ ವಿರಕ್ತಿ ಸ್ಥಳಕ್ಕೆ ಭಂಗ ನೋಡ ಅಮುಗೇಶ್ವರ. ಹೇಳೋರು ದೊಡ್ಡವರು ಅಲ್ಲ, ಕೇಳೋರು ಸಣ್ಣವರು ಅಲ್ಲ. ನಮ್ಮ ನಿಮ್ಮ ನಡುವೆ ಆತ್ಮಗಳ ನೇರವಾದ ಸಂಪರ್ಕ ಏರ್ಪಟ್ಟಿರುತ್ತೆ. ಆ ಎರಡು ಆತ್ಮಗಳ ಸಂಯೋಗದಲ್ಲಿ ಪರಮಾತ್ಮ ಆನಂದವನ್ನು ಪಡ್ತಾ ಇರ್ತಾನೆ. ಗುರು ಬಸವಣ್ಣನವರನ್ನ ಕುರಿತು ಒಂದು ಕಡೆ ಶಿವಯೋಗಿ ಸಿದ್ದರಾಮೇಶ್ವರ ಒಂದು ವಚನದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಬಾಲನಾಗಿದ್ದಂದು ಎತ್ತಿ ಕರೆದು ಮುದ್ದಿಕ್ಕಿ ಮೊಲೆವಾಲ ನಿಕ್ಕಿ ಸಲಹಿದ ಬಸವ, ಮೂಲ ಶಿವಜ್ಞಾನ ದೀಪ್ತಿಯ ನಿಕ್ಕಿ ಸಲಹಿದ ಬಸವ ಕಪಿಲ ಸಿದ್ಧ ಮಲ್ಲಿಕಾರ್ಜುನನಲ್ಲಿ. ಮೂಲ ಶಿವಜ್ಞಾನ ಅಂದರೆ ಈ ಸ್ವರೂಪ ಜ್ಞಾನವನ್ನು ತಿಳಿಸಿದಂತಹ ಮಹಾನುಭಾವ, ಮೊಟ್ಟ ಮೊದಲ ಪ್ರವಾದಿ ಗುರು ಬಸವಣ್ಣನವರು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಾನು ಇದು ಕೊಟ್ಟಿರ್ತಕ್ಕಂಥ ವಿಷಯ ಸರ್ವಕಾರಣ ಪರವಸ್ತುವೇ ಲಿಂಗ, ತನ್ನ ತಾನರಿಹದ ಕುರುಹೆ ಇಷ್ಟಲಿಂಗ. ಈ ವಿಚಾರವನ್ನು ಕುರಿತು ಮಾತಾಡೋಕೆ ಕೊಟ್ಟಿರ್ತಕ್ಕಂಥ ಸಮಯ 1 ಗಂಟೆ ಅಲ್ರಿ. ಸ್ವಲ್ಪ ಯೋಚನೆ ಮಾಡ್ರಿ, ಒಬ್ಬ ಡೈರೆಕ್ಟರ್ ಒಂದು ಸಣ್ಣ ಲೌಕಿಕ ಸಾಮಾಜಿಕ ಜೀವನದ ಒಂದು ಘಟನೆಯನ್ನು ಹೇಳೋದಕ್ಕೆ 2.5 ಗಂಟೆ ತಗೋತಾನೆ ಫಿಲಮಲ್ಲಿ. ಇದು ಜೀವ ಪರಮರ ಸಂಯೋಗ, ಆತ್ಮ ಪರಮಾತ್ಮನ ಸಮ್ಮಿಲನ, ಚಿಲ್ಲಿಂಗ ಮಹಾಲಿಂಗವಾಗುವುದು, ಪಿಂಡಾಂಡ ಬ್ರಹ್ಮಾಂಡದ ಜೊತೆಗೆ ಇಡೀ ಜಗತ್ತಿನಲ್ಲಿ ಓತ ಪ್ರೋತವಾಗಿ ತುಂಬಿರುವ ಚೈತನ್ಯದ ಸ್ವರೂಪದ ಇರುವಿಕೆಯ ಅರಿವನ್ನು ನಾವು ಪಡಿಬೇಕು ಅಂದರೆ ಕೇವಲ 1 ಗಂಟೆ ಸಾಕಾಗತ್ತೇನ್ರಿ? ಆಗತ್ತಾ? ಆಗಲ್ಲ. ಆದರೂ ದೊಡ್ಡ ಪ್ರಯತ್ನ ಮಾಡ್ತೀನಿ. ಯಾಕೆ ಅಂದರೆ ಆನೆ ಇರುತ್ತಲ್ಲ, ಆನೆನ ಚಿಕ್ಕದಾಗಿ ನೋಡ್ಬೇಕಂದ್ರೆ ಏನು ಮಾಡ್ಬೇಕ್ರಿ? ಕನ್ನಡಿ ಅಲ್ವಾ? ಕನ್ನಡಿಯಲ್ಲಿ ನೋಡಬೇಕು. ಹಾಗೆ ಸಮಯ ಅನ್ನೋ ಕನ್ನಡಿಯಲ್ಲಿ ಬ್ರಹ್ಮಾಂಡಗತವಾದಂತಹ ಪರಮ ಚೈತನ್ಯ ಪರಮಾತ್ಮನ ಆ ಸ್ವರೂಪವನ್ನು ಚಿಕ್ಕದಾಗಿ ನೋಡುವಂತಹ ಬಹುದೊಡ್ಡದಾದಂಥ ಪ್ರಯತ್ನವನ್ನು ನಾನು ಮಾಡೋಕ್ಕೆ ನಾನಲ್ಲ, ಒಳಗಿರುವಂತಹ ಆ ಚೈತನ್ಯ ನಿಮ್ಮ ಮುಂದೆ ನಿಂತಿದೆ. ಏಕೆಂದರೆ ಇಲ್ಲಿ ನನಗೆ ಚಿಂತನೆಯ ವಿಷಯವನ್ನು ನೋಡಿದ್ರೆ ಬಹಳ ಖುಷಿಯಾಗತ್ತೆ. ಇನ್ನೊಂದು ಅಷ್ಟೇ ಭಯನೂ ಆಗತ್ತೆ. ಜಗತ್ತನ್ನು ವಿಜ್ಞಾನಿ ಸಂಶೋಧನೆ ಮಾಡಿದರೆ ದೇವರನ್ನು ಸಂಶೋಧನೆ ಮಾಡಿರ್ತಕ್ಕಂಥವರು ಗುರು ಬಸವಣ್ಣನವರು. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ವಿಜ್ಞಾನಿಯು ಕಂಡು ಹಿಡಿಯುವ ಪ್ರತಿಯೊಂದು ಸ್ತೋತ್ರವು ಪರಮಾತ್ಮನ ಸ್ತೋತ್ರ ಎನ್ನುವುದನ್ನು ಮರೆಯಬಾರದು ಅಂತ ಹೇಳ್ತಾರೆ. ಜಗತ್ತನ್ನು ಸಂಶೋಧನೆ ಮಾಡ್ತಾ ಹೋದ ಹೊಸ ಹೊಸ ಆವಿಷ್ಕಾರಗಳು ಬರ್ತಾ ಹೋದವು. ಇವತ್ತು ಮೊಬೈಲ್ ಆಗಿರ್ಬೋದು, ಇಡೀ ನಾವು ಏನು ಬಳಸುವಂತಹ ಎಲ್ಲ ವಸ್ತುಗಳು, ಅದಕ್ಕೆ ಹೇಳ್ತಾರೆ ಭಾವನೆಗಳು, ಯಂತ್ರಗಳು ಮನುಷ್ಯನ ಜೀವನ ವಿಧಾನವನ್ನು ಬದಲಾಯಿಸಿಯಾವೇ ವಿನಃ ಮನುಷ್ಯನ ಮನಸ್ಸಿನ ಭಾವನೆಗಳನ್ನಲ್ಲ ಅಂತ ಹೇಳ್ತಾರೆ. ನಮಗೆ ಬೇಕಾಗಿರೋದೇನು? ಶಾಂತಿ, ಸಮಾಧಾನ, ನೆಮ್ಮದಿ, ಸಂತೃಪ್ತಿ, ಶುದ್ಧ ಸುಯಿದಾನದ ಬದುಕು ಬೇಕಾಗಿದೆ. ಇವತ್ತು ಈ ಒತ್ತಡದ ಬದುಕಿನಲ್ಲಿ ಅದು ಸಿಗ್ತಾ ಇಲ್ಲ ನಮಗೆ, ಅದು ಬೇರೆ ಕಡೆ ಇರಲಿ. ಹಾಗಾಗಿ ಇಲ್ಲಿ ವಿಜ್ಞಾನಿ ಜಗತ್ತನ್ನು ಸಂಶೋಧನೆ ಮಾಡಿದ್ರೆ, ಗುರು ಬಸವಣ್ಣನವರು ದೇವರನ್ನೇ ಸಂಶೋಧನೆ ಮಾಡಿದರು. ಜಗತ್ತಿನ ಪ್ರವಾದಿಗಳು ತಮ್ಮ ಮತಿಯ ಇತಿಯಲ್ಲಿ ದೇವರನ್ನ ಕಂಡುಕೊಂಡ್ರು. ಗುರು ಬಸವಾದಿ ಶರಣರು ದೇವರು ಹೇಗಿದ್ದಾನೋ ಹಾಗೆ ನೋಡುವ ಪ್ರಯತ್ನವನ್ನು ಮಾಡಿದರು. ಯಾಕೆಂದ್ರೆ ಅವ್ರು ಹೇಳ್ತಾರೆ, ದೊರೆಯ ಆಕಾಶವೆಲ್ಲ ನಿಮ್ಮ ಮಹಾಪ್ರಸಾದದ ಬೆಳಗು ತುಂಬಿರ್ಪುದಯ್ಯ, ಪಿಂಡ ಬ್ರಹ್ಮಾಂಡವೆಲ್ಲ ನಿಮ್ಮ ಮಹಾಪ್ರಸಾದದ ಬೆಳಗು ತುಂಬಿರ್ಪುದಯ್ಯ, ಸಚರಾಚರವೆಲ್ಲ ನಿಮ್ಮ ಮಹಾಪ್ರಸಾದದ ಬೆಳಗು ತುಂಬಿರ್ಪುದಯ್ಯ,
ಇಲ್ಲಿ ಉಂಟು ಇಲ್ಲ ಎಂಬುದಕ್ಕೆ ತೆರಹಿಲ್ಲ ನೋಡ ಅಖಂಡೇಶ್ವರ. ಅಂದರೆ ಪರಮಾತ್ಮ ಹೇಗಿದ್ದಾನೆ ಈ ಬ್ರಹ್ಮಾಂಡದಲ್ಲಿ ಅದನ್ನ ಅವಲೋಕನ ಮಾಡಿರ್ತಕ್ಕಂಥವ್ರು ನಮ್ಮ ಶರಣರು. ಯಾಕೆಂದರೆ ನಾವು ಸಾಮಾನ್ಯವಾಗಿ ದೇವರು ದೇವರು ಅಂತ ಹೇಳ್ತೀವಿ ಅಲ್ವಾ. ದೇವರು ಅನ್ನೋ ಪದಕ್ಕೆ ನಮಗೆ ಅರ್ಥ ಗೊತ್ತಿದೆಯಾ? ವಚನ ಓದಿದವರು ಖಂಡಿತ ಗೊತ್ತಿರುತ್ತೆ. ಎಲ್ಲರಲ್ಲಿಯೂ ಬಸವ ತತ್ವವನ್ನು ಮೈಗೂಡಿಸಿಕೊಂಡು ರಕ್ತದ ಕಣದಲ್ಲಿ ಹೃದಯದ ಬಡಿತ ಬಸವಣ್ಣನವರಾಗಿತ್ತು. ಅಷ್ಟೇ ಕಾಳಜಿ ಏನಿತ್ತಪ್ಪ ಅಂದರೆ ಪ್ರತಿಯೊಬ್ಬರಿಗೂ ಆ ತತ್ವ ಮುಟ್ಟಬೇಕು ಅಂತಕ್ಕಂಥ ತೀವ್ರತರವಾದ ಕಾಳಜಿ ನಿನ್ನೆ ಮಾತಾಡಿದವರಲ್ಲೆಲ್ಲರಲ್ಲೂ ಇತ್ತು. ಯಾಕಂದರೆ ತಾನು ಅನುಭವಿಸಿದ ಲಿಂಗ ಸುಖ, ತಾನು ಕಂಡುಕೊಂಡಂತಹ ಪರಮ ತೃಪ್ತಿಯ ಪ್ರಸನ್ನತೆಯ ಜೀವನ ಎಲ್ಲರಿಗೂ ದೊರಕಿಸ್ಕೊಡ್ಬೇಕು ಅನ್ನೋದೇ ಅವರ ಆ ಒಂದು ಉದ್ದೇಶ ಆಗಿತ್ತು. ನಾನು ಅದನ್ನು ಮತ್ತು ವಿಶ್ಲೇಷಣೆ ಮಾಡೋಕೆ ಹೋದ್ರೆ ನನಗೆ ಕೊಟ್ಟಿರೋ ವಿಷಯ ನಾನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಈಗಲೂ ಮಾಡೋಕ್ಕಾಗಲ್ಲ, ಅದನ್ನಂತೂ ಖಂಡಿತವಾಗಿ ಹೇಳಬಲ್ಲೆ. ಇಲ್ಲಿ ಇಡೀ ಜಗತ್ತಿನ ಎಲ್ಲ ಮಹಾತ್ಮರನ್ನ ಅವಲೋಕನ ಮಾಡಿದಾಗ ಅವರೆಲ್ಲರೂ ದೇವರ ಬಗ್ಗೆ ಹೇಳ್ತಾ ಹೋದ್ರು. ಗುರು ಬಸವಾದಿ ಶರಣರು ಮಾತ್ರ ದೇವರೊಂದಿಗೆ ಮಾತನಾಡೋದಕ್ಕೆ ಕಲಿಸಿದ ಮೊಟ್ಟ ಮೊದಲಿಗರು ಅಂದರೆ ಗುರು ಬಸವಾದಿ ಶರಣರು. ದೇವರ ಜೊತೆಗೆ ಮಾತಾಡೋಕೆ ಕಲಿಸಿದ್ರಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ಅಘಟಿತ ಘಟಿತಾನೆ ವಿಪರೀತ ಚಾರಿತ್ರ್ಯನೇ, ಸಾವ ನೋವರ ಕೈಯಲ್ಲಿ ಪೂಜೆಗೊಂಬರೆ ಅಯ್ಯ, ಸಾವ ನೋವರ ಕೈಯಲ್ಲಿ ಪೂಜೆಗೊಂಬುದು ನಿನಗೆ ಲಜ್ಜೆ ಕಾಣ ಗುಹೇಶ್ವರ. ಏನು ಕೆಚ್ಚರಿ ಇದು! ಪರಮಾತ್ಮನನ್ನ ಏನು ಅವನು ಅನ್ನೋದನ್ನ ಕಂಡುಕೊಂಡಂತಹ ಚೇತನಗಳು ಶರಣರು. ಇನ್ನು ನಾವು ಸಾಧಕಾವಸ್ಥೆಯಲ್ಲಿ ಬರ್ತಕ್ಕಂಥ ಮನಸ್ಸಿನ ವೈಪರೀತ್ಯಗಳು ಅದನ್ನು ಎಷ್ಟು ಚೆನ್ನಾಗಿ ಪರಮಾತ್ಮನ ಜೊತೆಗೆ ಹಂಚ್ಕೋತಾರೆ ನೋಡ್ರಿ. ಏಕೆನ್ನ ಬಾರದ ಭವಂಗಳಲ್ಲಿ ಭರಿಸಿದೆ, ಏಕೆನ್ನ ಘೋರ ಸಂಸಾರದಲ್ಲಿ ಇರಿಸಿದೆ, ಆನು ಮಾಡಿದ ತಪ್ಪೇನು ಸಾಕಲಾರದೆ ಅಕ್ಕೊತ್ತಿ ನೂಕಿದರೆ ನಾನಿಮ್ಮ ಬಿಡುವೆನೆ ಶಂಭುಚಕ್ರೇಶ್ವರ. ಸವಾಲು ಹಾಕಿದವರು ಜಗತ್ನಲ್ಲಿ ದೇವರಿಗೇನಾದರೂ ಸವಾಲು ಹಾಕಿದವರು ಯಾರಾದರೂ ಇದ್ರೆ ಅದು ಶರಣರು ರೀ. ವಚನಗಳು ಮನೋಬಲವನ್ನು, ಆತ್ಮವಿಶ್ವಾಸವನ್ನು, ದೃಢತೆಯನ್ನು, ವಿಶಾಲವಾಗಿರ್ತಕ್ಕಂಥ ಮನೋಭಾವವನ್ನು ತಂದು ಕೊಡ್ತಾ ಹೋಗದೆ ಅವರು ಅರಿವಿನ ವಿಸ್ತಾರ ಅಂದರು. ದೇಹ ಇದ್ದಂಗೆ ಇರುತ್ತೆ, ಅದರ ಒಳಗೆ ಇದು ಬ್ರಹ್ಮಾಂಡವನ್ನು ನೋಡುವಂತಹ ದೃಷ್ಟಿಕೋನ ಇದೆಯಲ್ಲ ಅದು ಬದಲಾಗ್ತಾ ಹೋಗುತ್ತೆ. ಅದಕ್ಕೆ ದೇವರು ಅಂತ ಬಳಸ್ತೀವಲ್ಲ, ದೇ ಅಂದರೆ ದೇಹವಿಲ್ಲದವನು, ವಾ ಅಂದರೆ ವರ್ಣವಿಲ್ಲದವನು, ರೂ ಅಂದರೆ ರೂಪವಿಲ್ಲದವನು. ದೇಹ ಇದ್ರೆ ಅವನು ದೇವರು ಅನ್ಸ್ಕೊಳ್ಳಲ್ಲ, ರೂಪ ಇದ್ರೆ ವರ್ಣ ಇದ್ರೆ ಅವನು ದೇವರಲ್ಲ. ಪ್ರಭುದೇವರು ಏನು ಹೇಳ್ತಾರೆ ಗೊತ್ತಾ? ಕತ್ತಲೆ ಇಲ್ಲ, ಬೆಳಗು ಇಲ್ಲ, ಬಚ್ಚ ಬರಿಯ ಬಯಲು ಕಾಣ ಗುಹೇಶ್ವರ ಅಂತ ಹೇಳ್ತಾರೆ. ಆಮೇಲೆ ಮುಂದಕ್ಕೆ ದೇವರು ರೂ ಅಂದರೆ ರೂಪವಿಲ್ಲದವನು. ಅವನಿಗೆ ರೂಪ ಇದೆಯಾ? ಅಕ್ಕನ ವಚನ ನಮಗೆ ತುಂಬ ಚೆನ್ನಾಗಿ ಸ್ಪಷ್ಟಪಡಿಸುತ್ತೆ. ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗೆ ನಾನು, ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗೆ ನಾನು, ಕುಲಸೀಮೆ ಇಲ್ಲದ ನಿಸ್ಸೀಮ ಚೆಲುವಂಗೆ ನಾನು ಒಲಿದೆ ಅಂತ ಹೇಳ್ತಾರೆ. ಇದಕ್ಕೊಂಚೂರು ನಮ್ಮ ಬುದ್ಧಿಯನ್ನು ಉಪಯೋಗಿಸಿ ಹೆಂಗೆ ನಿಸ್ಸೀಮ ಅವನು ಅನ್ನೋದನ್ನ ನೋಡೋಣ. ಒಂದ್ಸಾರಿ ಒಬ್ಬ ರಾಜ ಇದ್ದ, ತುಂಬ ಅಹಂಕಾರ ಇತ್ತು, ತುಂಬ ಚೆನ್ನಾಗಿ ಪ್ರಜಾಪಾಲನೆಯನ್ನು ಮಾಡ್ತಾ ಇದ್ದ. ಹಾಗಾಗಿ ಎಲ್ಲರೂ ಅವನನ್ನು ಹೊಗಳ್ತಾ ಇದ್ರು. ಮಂತ್ರಿ ತುಂಬ ವಿವೇಕಿ ಇದ್ದ, ಜ್ಞಾನಿ ಇದ್ದ, ದೈವ ಭಕ್ತ ಇದ್ದ, ಅವನು ಮಾತ್ರ ಹೊಗಳ್ತಿರ್ಲಿಲ್ಲ. ಇದರಿಂದ ರಾಜನಿಗೂ ತುಂಬ ಅಸಮಾಧಾನ ಆಗಿತ್ತು. ಸರಿ, ಒಂದು ದಿನ ಏನು ಮಾಡ್ದ, ಮಂತ್ರಿ ಬಂದು ರಾಜನನ್ನು ಹೇಳ್ದ, ನೀವು ದೇವರಿಗಿಂತ ದೊಡ್ಡವನು ಅಂತ ಹೇಳ್ದ. ರಾಜನನ್ನ ಇದುವರೆಗೂ ಹೊಗಳಲಾರ್ದವನು ನೀವು ದೇವರಿಗಿಂತ ದೊಡ್ಡವನು ಅಂತ ಹೇಳ್ದ. ಹೇಳಿದ ತಕ್ಷಣ ಅಲ್ಲಿದ್ದವ್ರಿಗೆಲ್ಲ ಏನನ್ಸು, ಓ ರಾಜನ ಒಲವು ಗಳಿಸ್ಕೊಳ್ಳೋಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾನೆ, ಏನೋ ಪ್ಲಾನ್ ಮಾಡಿರ್ಬೇಕು ಅನ್ಕೊಳ್ತಾನೆ. ರಾಜನಿಗೂ ಕಸಿವಿಸಿ ಆಗತ್ತೆ, ಇಷ್ಟು ದಿನ ಹೊಗಳಲಾರದಂತಹ ಮಂತ್ರಿ ಇವತ್ತೇನು ಹೊಗಳ್ತಾ ಇದ್ದಾನಲ್ಲ ಅಂತ. ಅವಾಗ ಕೇಳ್ತಾನೆ, ಯಾಕಪ್ಪ ಇಷ್ಟು ಹೊಗಳ್ತಾ ಇದೀಯಾ? ಹೌದು ಮಹಾರಾಜ, ನಾನೇನಾದರೂ ತಪ್ಪು ಮಾಡಿದರೆ ನೀವು ನನ್ನನ್ನು ರಾಜ್ಯದ ಗಡಿ ಬಿಟ್ಟು ಹೊರಗೆ ಕಳಿಸ್ತೀರಾ. ಆದರೆ ನಾನು ಏನೇ ತಪ್ಪು ಮಾಡಲಿ ದೇವರು ಮಾತ್ರ
ಈ ಜಗತ್ತಿನಿಂದ ಒಂದು ಗಡಿ ಇಲ್ಲ, ಅವನಿಗೆ ಒಂದು ಸೀಮೆ ಇಲ್ಲ, ನನ್ನನ್ನು ಹೊರಗೆ ಹಾಕಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರವಾಗಿ ದೇವರಿಗಿಂತ ನೀವು ದೊಡ್ಡವರು. ಅರ್ಥ ಆಯ್ತಾ? ರಾಜ ಗಡಿಯಿಂದ ಆ ಕಡೆ ಹೊರಗೆ ಹಾಕ್ತಾನೆ, ಆದ್ರೆ ದೇವರು ನಮ್ಮಂದ ಗಡಿಯಿಂದ ಹೊರಗೆ ಹಾಕಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ಎಲ್ಲವೂ ಅವನದೇ, ಎಲ್ಲ ಕಡೆಗೂ ಅವನೇ ಆಗಿರೋದ್ರಿಂದ ನಮ್ಮನ್ನು ಹೊರ ಹಾಕಕ್ಕೆ ಸಾಧ್ಯನೇ ಇಲ್ಲ. ಅವಾಗ ರಾಜನ ಜ್ಞಾನೋದಯ ಆಗತ್ತೆ. ಸೀಮೆ ಒಂದು ಅಳತೆ ಇಲ್ಲ, ಗಡಿ ಇಲ್ಲ, ಸೀಮೆ ಇಲ್ಲದ ನಿಸ್ಸೀಮ ಪರಮಾತ್ಮ. ಹಾಗಾಗಿ ಆವಾಗ ರಾಜನಿಗೆ ಗೊತ್ತಾಗತ್ತೆ, ಓ ನನ್ನ ಅಹಂಕಾರವನ್ನು ಅಳಿಸೋದಕ್ಕೋಸ್ಕರವಾಗಿ ಮಂತ್ರಿ ಮಾಡಿರ್ತಕ್ಕಂಥ ಉಪಾಯ ಅಂತ ಆವಾಗ ಅನ್ಕೋತಾನೆ. ನಾನು ಇಷ್ಟೆಲ್ಲ ಮಾಡಿದ ದೊಡ್ಡವನಲ್ಲ, ಎಲ್ಲವನ್ನ ನಿಭಾಯಿಸುವಂತಹ ನಿಯಾಮಕ ಇದನ್ನಲ್ಲ, ಅವನು ದೊಡ್ಡವನು. ನೋಡಿ, ಬೇಕಾದರೆ ನೀವು ವಚನ ಸಾಹಿತ್ಯದಲ್ಲಿ ಲಿಂಗ ಅನ್ನೋ ಪದವನ್ನು ಬಹಳಷ್ಟು ಬಳಸಿದ್ದಾರೆ ಅಲ್ವಾ? ಲಿಂಗ ಲಿಂಗ ಅಂತ. ಲಿಂಗ ಅಂತ ಯಾಕೆ ಬಳಸಿದ್ದಾರೆ ಅಂದರೆ, ಯಾವುದರಿಂದ ಹೊರಹೊಮ್ಮಿ, ಯಾವುದರಲ್ಲಿ ಲೀಲೆಯಾಡಿ ಮತ್ತೆ ಯಾವುದರಲ್ಲಿ ಲಯಗೊಳ್ಳುತ್ತದೆಯೋ ಅದನ್ನು ಲಿಂಗ ಅಂತ ಹೇಳಿದರು. ಬಹುಶಃ ನೀವು ಇಡೀ ವಚನ ಸಾಹಿತ್ಯ ಉದ್ದಕ್ಕೂ ನೋಡಿದಾಗ ಪರಮಾತ್ಮನನ್ನು ಅವರು ಕುರಿತು ಸಂಬೋಧನೆ ಮಾಡ್ತಕ್ಕಂಥ ಪದಗಳು ಬಹಳ ಅದ್ಭುತವಾಗಿದ್ದಾವೆ. ಲಿಂಗ, ಪರಾತ್ಪರ, ಪರವಸ್ತು, ಪರಶಿವ, ಪರಬ್ರಹ್ಮ, ಬೆಳಗು, ಮಹಾಬೆಳಗು, ಮಹಾಗಣ, ಹೀಗೆ ಬಳಸ್ತಾ ಹೋಗ್ತಾರೆ. ನಾನು ಓದಿದ ಮಟ್ಟಕ್ಕೆ ನಾನು ಅಲ್ಪಜ್ಞಾನಿ. ಶರಣರು ಭಗವಂತ ಅನ್ನೋ ಪದವನ್ನು ಎಲ್ಲಿಯಾದರೂ ವಚನ ಸಾಹಿತ್ಯದಲ್ಲಿ ಬಳಸಿದ್ರೆ ದಯವಿಟ್ಟು ನನಗೆ ತಂದು ತೋರಿಸಿ. ಬಳಸಿದಾರ? ಕನ್ಫರ್ಮ್? ಎಲ್ಲಿಯೂ ಕೂಡ ಭಗವಂತ ಅನ್ನೋ ಪದ ಬಳಸಿಲ್ಲ. ಕಾರಣ, ಪರಾತ್ಪರ ಪರವಸ್ತುವಿನ ಆ ಅಗಾಧತೆಯನ್ನು ಕಂಡುಕೊಂಡಂಥ ಆ ಚೈತನ್ಯಗಳು ಭಗವಂತ ಅನ್ನೋ ಸೀಮಿತ ಪದ ಪ್ರಯೋಗ ಮಾಡೋದಕ್ಕೆ ಮನಸ್ಸಾಗಲಿಲ್ಲ. ಶರಣರದು ಅತ್ಯಂತ ಎಚ್ಚರಿಕೆಯ ಎತ್ತರದ ಬದುಕಾಗಿತ್ತು. ಭಗವಂತ ಅನ್ನೋ ಪದದ ಅರ್ಥ ನೀವು ತೆಗೆದು ನೋಡಿ. ಅತ್ಯಂತ ಮಹಿಮಾಶಾಲಿಯಾದಂಥ ಪುರುಷ, ಐಶ್ವರ್ಯ ಷಡ್ಗುಣಾದಿಗಳನ್ನು ಹೊಂದಿರತಕ್ಕಂತಹ ಪುರುಷ. ಅತೀ ಸೀಮಿತವಾದ ಪದ ಭಗವಂತ. ಪರಾತ್ಪರ ಪರವಸ್ತು ಪರಮಾತ್ಮನನ್ನು ಕುರಿತು ಶರಣರು ಭಗವಂತ ಅಂತ ಬಳಸಿಲ್ಲ. ಅಂದಮೇಲೆ ನಾವು ಯಾಕೆ ಬಳಸಬೇಕು? ಪರಮಾತ್ಮನ ನಿರಂಜನತ್ವಕ್ಕೆ ಚ್ಯುತಿ ತರುವ ಪದವನ್ನ ಶರಣರು ಎಲ್ಲಿಯೂ ಬಳಸಿಲ್ಲ. ಏಕೆಂದ್ರೆ ಸಾಮಾನ್ಯವಾಗಿ ವಚನ ಸಾಹಿತ್ಯ ನೋಡ್ತಾ ಹೋದಾಗ ಎಲೆ ಲಿಂಗವೇ, ಎಲೆ ದೇವ, ಪರಾತ್ಪರ ಪರವಸ್ತು, ಪರಬ್ರಹ್ಮ, ಪರತತ್ವ ಹೀಗೆ ಬಳಸ್ತಾ ಹೋಗ್ತಾರೆ. ಪರಮಾತ್ಮನನ್ನ ಪದಗಳಿಂದ ಅಳೆಯಲಿಲ್ಲ, ಅನುಭವದಿಂದ ಕಂಡುಕೊಂಡಿರ್ತಕ್ಕಂಥವ್ರು ನಮ್ಮ ಶರಣರು. ಘನಕ್ಕೆ ಘನ ಅಂತಾರೆ, ಲಾಸ್ಟ್ ವರ್ಡ್. ಏಕೆಂದರೆ ಪದಗಳಲ್ಲಿ ಕಟ್ಟಿ ಹಾಕುವ ಪ್ರಯತ್ನ ಶರಣರು ಮಾಡಲಿಲ್ಲ. ಈಗ ಚಿಕ್ಕ ಮಗು ಇರುತ್ರಿ, ಆ ಮಗು ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಹಾಕಿ ಅವ್ರ ಅಮ್ಮ ಉಂಡೆ ಮಾಡಿರುತ್ತಲ್ಲ, ಏನು ತಿಂದೆ ಅಂತಂದರೆ ತುಂಬ ತೊದಲು ಬಾಯಲ್ಲಿ ಅದು ಉಂಡೆ ತಿಂದೆ ಅನ್ನತ್ತೆ. ಹಾಗೆ ಶರಣರು ವಚನಗಳಲ್ಲಿ ಪರಮಾತ್ಮನ ಅನುಭೂತಿಯನ್ನು ಕಂಡುಕೊಂಡಂತಹ ವಿಚಾರವನ್ನು ಪದಗಳಲ್ಲಿ ಹೇಳುವಂತಹ ಬಹುದೊಡ್ಡ ಸಾಹಸವನ್ನು ಮಾಡ್ತಾರೆ. ಪದಗಳಿಂದ ಪರಮಾತ್ಮನನ್ನು ಅಳೆಯದೆ ಅನುಭವದಿಂದ ಕಂಡುಕೊಂಡವರು. ಘನ 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 ಅಂತ ಯಾಕೆ ಹೇಳಿದರು ಅಂತಂದರೆ, ಅತ್ಯಂತ ಹಿರಿದಾದುದು, ಅತ್ಯಂತ ಗಟ್ಟಿಯಾಗಿರ್ತಕ್ಕಂಥದ್ದು, ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಮಹತ್ತಾಗಿರ್ತಕ್ಕಂಥದ್ದು, ಅನಂತವಾಗಿರ್ತಕ್ಕಂಥದ್ದು, ಅಗಾಧವಾಗಿರ್ತಕ್ಕಂಥದ್ದು, ಅನನ್ಯವಾಗಿರ್ತಕ್ಕಂಥದ್ದು, ಅಮೂಲ್ಯವಾಗಿರ್ತಕ್ಕಂಥದ್ದು, ಹೀಗೆ ಪದಗಳನ್ನು ಹೇಳ್ತಾ ಹೋಗ್ತಾರೆ. ಅನುಭವದಿಂದ ಮಾತ್ರ ಅವನನ್ನು ನಾವು ಕಂಡುಕೊಳ್ಳೋಕೆ ಸಾಧ್ಯ ಅನ್ನೋ ಸತ್ಯವನ್ನು ಶರಣರು ಅವತ್ತು ಅರಿತಿದ್ರು. ಏಕೆಂದರೆ ಒಂದ್ಸರಿ ಸ್ವಾಮಿ ವಿವೇಕಾನಂದರು ವಿದೇಶಕ್ಕೆ ಹೋಗಿರ್ತಾರೆ. ವಿದೇಶಕ್ಕೆ ಹೋದಾಗ ದೇವರ ಬಗ್ಗೆ ಒಂದು ಅದ್ಭುತವಾದ ಭಾಷಣ ಕೊಡ್ತಾರೆ. ಕೊಟ್ಟ ಮೇಲೆ ಯುರೋಪ್ ದಂಪತಿಗಳು ಬಂದು ಕೇಳ್ತಾರೆ, ಸ್ವಾಮೀಜಿ ಇಷ್ಟೆಲ್ಲ ಹೇಳ್ತಿದ್ದೀರಲ್ಲ, ದೇವ್ರು ನೋಡಿದ್ದೀರಾ? ಓ ಎಸ್, ನೋಡಿದ್ದೀನಿ. ಹಾಗಾದ್ರೆ ನಮಗೂ ತೋರಿಸ್ರಿ, ನೀವು ನೋಡಿದ್ರೆ ನಮಗೆ ತೋರ್ಸೋಕ್ಕೇನು, ಬನ್ನಿ ಅಂತಾರೆ. ರೂಮ್ ಒಳಗೆ ಕರ್ಕೊಂಡು ಹೋಗ್ತಾರೆ. ಓ ಏನೋ ಮ್ಯಾಜಿಕ್ ಮಾಡ್ಬೋದು ಅಂತ ಅನ್ಕೋತಾರೆ. ಬಾಗಿಲು ಹಾಕಿ ಕೋಲ್ ತಗೊಂಡು ಗಂಡ ಹೆಂಡತಿ ಇಬ್ಬರನ್ನು ಚೆನ್ನಾಗಿ ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಆವಾಗ ಸ್ವಾಮೀಜಿ ಏನು ದೇವರನ್ನು ತೋರಿಸಿ ಅಂದರೆ ಹೊಡಿತಿದ್ದೀರಲ್ಲ, ನೋವಾಗ್ತಾ ಇದೆ ಬಿಡಿ ಅಂತ ಹೇಳ್ತಾರೆ.
ನೋವು ತೋರಿಸಿ, ನೋವು ತೋರ್ಸೋಕ್ಕಾಗತ್ತಾ? ಇಲ್ಲ. ಹೊಡಿತಿರೋದು ಗೊತ್ತು, ಆದರೆ ನೋವು ತೋರ್ಸೋಕ್ಕಾಗಲ್ಲ. ಅವಾಗ ಹೇಳ್ತಾರೆ, ಬುದ್ಧಿಯನ್ನು ಎಷ್ಟೇ ಓಡಿಸಿದರೂ ದೇವರನ್ನು ಮುಟ್ಟಲಾರಿರಿ, ಹೃದಯದಿಂದ ಮಾತ್ರ ಆತನ ಚರಣ ಸ್ಪರ್ಶವನ್ನು ಅನುಭವಿಸುವುದಕ್ಕೆ ಸಾಧ್ಯ. ಅದನ್ನೇ ಶರಣರು ಹೇಳಿದರು, ಅನುಭಾವವೆಂಬುದು ಆತ್ಮವಿದ್ಯೆ, ಅನುಭಾವವೆಂಬುದು ತನ್ನ ತಾನಾರೆಂಬುದು ತೋರುವುದು, ಅನುಭಾವವೆಂಬುದು ನಿಜ ನಿವಾಸದಲ್ಲಿರಿಸುವುದು. ಅರಿವಿನ ತೃಪ್ತಿಗೆ ಅನುಭಾವವೇ ಆಶ್ರಯ. ಲಿಂಗಾನುಭಾವದಿಂದ ನಿಮ್ಮ ಕಂಡು ಎನ್ನ ಮರೆದೆ ಕಾಣ ಕೂಡಲ ಸಂಗಮ ದೇವ. ಇಷ್ಟೆಲ್ಲ ಜ್ಞಾನ ಪಡಿತೀವಲ್ಲ, 3 ದಿನ ಪಡಿತೀವಲ್ಲ, ವರ್ಷಾನ್ಗಟ್ಲೆ ನಾವು ವಿಚಾರ ಓದ್ತೀವಲ್ಲ, ಜ್ಞಾನ ತಿಳಿತೀವಲ್ಲ, ಖಂಡಿತ ತೃಪ್ತಿಯಾಗಲ್ಲ. ಬುದ್ಧಿಯನ್ನು ಮಾತ್ರ ತಣಿಸೋಕ್ಕೆ ಸಾಧ್ಯ. ಅದು ಯಾವಾಗ ತೃಪ್ತಿ ಆಗತ್ತಂದರೆ ಅರಿವಿನ ತೃಪ್ತಿಗೆ ಅನುಭಾವವೇ ಆಶ್ರಯ. ಸ್ವತಃ ನಾವು ಕುಳಿತು ಲಿಂಗ ನಿರೀಕ್ಷೆ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಒಳಗಿರೋ ಅರಿವು ಭಾವ ವಿಸ್ತಾರಗೊಂಡು ಬ್ರಹ್ಮಾಂಡದಲ್ಲಿ ತುಂಬಿರ್ತಕ್ಕಂಥ ಅರಿವಿನ ಜೊತೆಗೆ ನೇರ ಸಂಪರ್ಕವನ್ನು ಏರ್ಪಡುತ್ತೆ. ಅದಕ್ಕೆ ಹೋಗಲಾರದೆ ನಾವು ಇಲ್ಲಿ ನಿರೀಕ್ಷಣೆನೇ ಸರಿಯಾಗಿ ಮಾಡಲಾರದೆ, ಅದಕ್ಕೆ ನಮ್ಮ ಲಿಂಗಮ್ಮ ತಾಯಿ ತುಂಬ ಚೆನ್ನಾಗಿ ಹೇಳ್ತಾರೆ, ಆ ಮಹಾಗಣವ ಕಾಂಬುದಕ್ಕೆ ಹಸಿವುಗೆಡಬೇಕು, ತೃಷೆಗೆಡಬೇಕು, ನಿದ್ರೆಗೆಡಬೇಕು, ಜೀವನ ಬುದ್ಧಿ ಹಿಂಗಬೇಕು, ಮನ ಪವನ ಬಿಂದು ಒಂದುಗೂಡಬೇಕು. ಆಗ ಹಸಿವು ಕೆಡುವುದು, ತೃಷೆ ಹರಿಯುವುದು, ನಿದ್ರೆ ಹರಿಯುವುದು. ಆ ಮಹಾ ಬೆಳಗಿನೊಳಗೆ ಕಳೆದುಳಿದು ಸುಡಿದಾಡಿದೆ ಅಂತ ಹೇಳ್ತಾರೆ. ಅಂದರೆ ಹಸಿವುಗೆಡಬೇಕು, ತೃಷೆಗೆಡಬೇಕು ಅಂದರೆ ಇಲ್ಲಿ ತುಂಬ ಹಾಕಿಬಿಟ್ರೆ ಹೊಟ್ಟೆಗೆ ಇದು ಕೆಲಸ ಮಾಡಲ್ಲ ರೀ. ಶರಣರು ಯಾಕೆ ಹಿತ ಮಿತ ಅಂತ ನಮಗೆ ಹೇಳಿದರು? ಮಿತವಾಕು, ಮಿತ ಭೋಜನ, ಮಿತ ಅಂತ ಯಾಕೆ ಹೇಳಿದರು ನಮಗೆ ಅಂತಂದರೆ, ಇದು ಜಾಸ್ತಿ ಆದರೆ ಇದು ಕೆಲಸ ಮಾಡಲ್ಲ, ಇದು ಲಿಮಿಟ್ ಆಗಿದ್ರೆ ಇದು ಚೆನ್ನಾಗಿ ಓಡುತ್ತೆ. ಅದಕ್ಕೋಸ್ಕರವಾಗಿಯೇ ಇಲ್ಲಿ ಶರಣರು ಅತ್ಯಂತ ಸರಳ ಸಾತ್ವಿಕ ಜೀವನ ಕ್ರಮ ವಿಧಾನವನ್ನು ಅನುಸರಿಸಿದ್ದರಿಂದಲೇ ಅರಿವಿನ ನಿಲುವಿನೊಳಗೆ ಆ ಇರುವಿಕೆಯಲ್ಲಿ ತಾವು ಇರೋಕ್ಕೆ ಸಾಧ್ಯ ಆಯಿತು. ಹೊಟ್ಟೆ ತುಂಬ ಊಟ ಮಾಡಿ ಚೆನ್ನಾಗಿ ಮಲಗಿದರೆ ಏನಾದರೂ ನಮಗೆ ಪೂಜೆ ಮಾಡಬೇಕು ಲಿಂಗ ಹಿಡ್ಕೊಂಡು ತೂಕುಡ್ಸೋದು. ಲಿಂಗವೆಂಬುದು ಇತ್ತಲೆ, ಗುಹೇಶ್ವರನೆಂಬುದು ಅತ್ತಲೆ. ಹಾಗಾಗಬಾರ್ದು. ಅದಕ್ಕೆ ಇಲ್ಲಿ ಶರಣರು ಪರಮಾತ್ಮನ ಅಗಾಧವಾದಂಥ ಸ್ವರೂಪವನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಚಿದ್ ಬ್ರಹ್ಮಾಂಡವೆಂಬ ಬ್ರಹ್ಮಾಂಡದಲ್ಲಿ ವಿಚಿತ್ರ ಭುವನಗಳಡಗಿಪ್ಪವಯ್ಯ, ಅನಂತ ಕೋಟಿ ಬ್ರಹ್ಮಾಂಡಗಳೆಲ್ಲವೂ ನಿನ್ನ ರೋಮದ ಕೂಪದಲ್ಲಿ ಅಡಗಿಪ್ಪವು ನೋಡ. ಬ್ರಹ್ಮ ವಿಷ್ಣು ಮಹೇಶ್ವರರೆಲ್ಲರೂ ಕೂಡ ಒಂದು ಬ್ರಹ್ಮಾಂಡದ ಬಾಲಕರು. ಇವರು ಲಿಂಗದ ನಿಜವ ನೆತ್ತಬಲ್ಲರು ನೋಡ ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಅಂತ ಹೇಳ್ತಾರೆ. ಅಂದರೆ ಬಿಗ್ ಬ್ಯಾಂಗ್ ಥಿಯರಿ ಅಂತ ಏನು ಹೇಳ್ತಾರಲ್ಲ, ಒಂದು ಮಹಾಸ್ಫೋಟ ಆಯಿತು ಅಂತ ಹೇಳ್ತೀವಿ. ಆ ಮಹಾಸ್ಫೋಟದಿಂದ ಸೃಷ್ಟಿಯ ಉಗಮ ಆಯಿತು ಅಂತ ಇವತ್ತು ವಿಜ್ಞಾನಿಗಳು ಹೇಳ್ತಾರೆ. ಆ ಸೃಷ್ಟಿಯ ಉಗಮಕ್ಕೆ ಮಹಾಸ್ಫೋಟ ಅಂತ ಏನು ಹೇಳ್ತಾರಲ್ಲ, ಅದನ್ನೇ ಶರಣರು ಓಂಕಾರ ಅಂತ ಹೇಳಿದರು. ಆ ಓಂಕಾರದಿಂದನೇ ಸಕಲ ಸೃಷ್ಟಿಯೂ ಕೂಡ ಜೀವ ವಿಕಾಸ ಆಗ್ತಾ 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 ಹೋಯಿತು. ವ್ಯೋಮದಲ್ಲಿ ನಾಸಾದ ಗಗನಯಾತ್ರಿಗಳು, ವಿಜ್ಞಾನಿಗಳು ಇವತ್ತಿಗೂ ಕೂಡ ಓಂಕಾರವನ್ನು ಆಲಿಸಿದ್ದನ್ನು ತಮ್ಮ ಒಂದು ವಿಚಾರಗಳಲ್ಲಿ ಉಲ್ಲೇಖ ಮಾಡಿರೋದನ್ನು ಬಹುಶಃ ನೀವು ಓದಿರಬಹುದು ಅಂತ ಅನ್ಕೋತೀನಿ. ಅದಕ್ಕೆ ಶರಣರು ಪರಮಾತ್ಮನನ್ನು ಕುರಿತು ಇಲ್ಲಿ ಸರ್ವ ಕಾರಣ ಪರವಸ್ತು ಲಿಂಗ ತನ್ನ ತಾನರಿದ ಕುರುಹೆ ಇಷ್ಟಲಿಂಗ. ಇಷ್ಟಲಿಂಗವಿಡಿದು ಪ್ರಾಣಲಿಂಗವಿಡಿದು ಭಾವಲಿಂಗದ ವಿಸ್ತಾರದವರೆಗೆ ನಮ್ಮನ್ನು ಕರೆದುಕೊಂಡು ಹೋಗತಕ್ಕಂಥದ್ದು ಯಾವುದು ಅಂದರೆ ಆ ಬ್ರಹ್ಮಾಂಡಗತವಾದ ಪರಮಾತ್ಮನನ್ನು ಅರಿಯಬೇಕು. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನಮ್ಮ ಸ್ವತಂತ್ರ ಸಿದ್ಧಲಿಂಗೇಶ್ವರು, ಭಾಳ ಚೆನ್ನಾಗಿ ಹೇಳ್ತಾರೆ. ಲಿಂಗವೆಂಬುದು ಸರ್ವಕಾರಣ ಪರಮ ನಿರ್ಮಲ, ಲಿಂಗವೆಂಬುದು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ, ಲಿಂಗವೆಂಬುದು ಸರ್ವ ಲೋಕೋತ್ಪತ್ತಿಗೆ ಮೂಲ ಕಾರಣ, ಲಿಂಗವೆಂಬುದು ಜನ್ಮ ವಾರಿದಿಯ ದಾಂಟಿಸುವ ಬೈತ್ರವು, ಲಿಂಗವೆಂಬುದು ಶರಣರ ಹೃದಯದಲ್ಲಿ ಬೆಳಗುವ ಪರಂಜ್ಯೋತಿ ಲಿಂಗವು. ಇಂತಪ್ಪ ಲಿಂಗದ ಮರ್ಮವ ನರಿದವನೇ ಅರಿದವನು ನೋಡ
ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ. ಇದೊಂದು ವಚನ ಸಾಕು ಇಷ್ಟಲಿಂಗ ಮತ್ತು ಪರಾತ್ಪರ ಪರವಸ್ತು ಪರಮಾತ್ಮನ ಜೊತೆಗೆ ನೇರ ಸಂಪರ್ಕ ಸಾಧನವನ್ನು ನಾವು ಏರ್ಪಡಿಸ್ಕೊಳ್ಳೋಕೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಯಾಕೆಂದರೆ ಈಗ ನಮಗೊಂದು ಪುಟ್ಟ ಮಗು ನೋಡಿದ ತಕ್ಷಣ ಎಷ್ಟು ಖುಷಿ ಆಗುತ್ತೆ, ಎಷ್ಟು ಸಂತೋಷ ಆಗುತ್ತೆ, ಎಷ್ಟು ಸುಂದರವಾಗಿದೆಯಲ್ಲ ಮಗು ಅಂತ ಅಲ್ವಾ. ಶರಣರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಕೋಟಿ ಕಂದಗಳ ಮೊಗದ ಚೆಲುವಿಗಿಂತಲೂ ಮಿಗಿಲಾಗಿಪ್ಪನು ಪರಶಿವನು ಅಂತ ಹೇಳ್ತಾರೆ. ಒಂದು ಮಗು ನಮ್ಮನ್ನು ಇಷ್ಟ ಆಕರ್ಷಣೆ ಮಾಡಿದರೆ ಪರಮಾತ್ಮ ಇನ್ನೆಂಗಿರಬೇಕು, ಉದಾಹರಣೆ ಕೊಡಕ್ಕೆ ಸಾಧ್ಯನೇ ಇಲ್ಲ. ಉಪಮೆಗೆ ನಿಲುಕದವನು ಪರಮಾತ್ಮ. ಆ ನಿಲುಕದ ಪರಮಾತ್ಮನನ್ನು ಶರಣರು ತಮ್ಮದೇ ಆದಂತಹ ಜ್ಞಾನ ಚಕ್ಷುವಿನ ಉನ್ಮಿಲನವನ್ನು ಮಾಡಿಕೊಂಡು ಆ ಅರಿವಿನ ನೇತ್ರದಲ್ಲಿ ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದರು. ಉರಿಲಿಂಗ ದೇವರು ಎಷ್ಟು ಚೆನ್ನಾಗಿ, ಎಷ್ಟು ಪ್ರಭುದೇವರ ವಚನಗಳಲ್ಲಿ, ಚನ್ನಬಸವಣ್ಣನವರ ವಚನಗಳಲ್ಲಿ ಗಂಭೀರತೆ ಇದ್ದರೆ, ಇನ್ನು ಕೆಲವು ಶರಣರ ವಚನಗಳಲ್ಲಿ ಅಷ್ಟೇ ಭಾವನಾತ್ಮಕವಾದ ಪರಮಾತ್ಮನ ಜೊತೆಗೆ ಒಂದು ಸಂವೇದನೆಯನ್ನು ನಾವು ಕಾಣ್ತಾ ಇದ್ದೀವಿ. ಉರಿಲಿಂಗ ದೇವರು ಎಷ್ಟು ಚೆನ್ನಾಗಿ ದೇವ್ರ ಬಗ್ಗೆ ಹೇಳ್ತಾರೆ ನೋಡ್ರಿ. ಅವ್ರಿಗೆ ಏನು ಅನಿಸಿರ್ಬೇಕು, ನಮ್ಮ ಉರಿಲಿಂಗ ದೇವರೇ ಚೆಲುವನು, ನಮ್ಮ ಉರಿಲಿಂಗ ದೇವರೇ ಗುರುವು, ನಮ್ಮ ಉರಿಲಿಂಗ ದೇವರೇ ಹಿರಿಯನು, ನಮ್ಮ ಉರಿಲಿಂಗ ದೇವರೇ ಪುರುಷನು ನೋಡ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಜಗತ್ತಿನಲ್ಲಿ ಸುಂದರವಾಗಿರೋದನ್ನು ನೋಡ್ತೀವಿ. ಎಲ್ಲವನ್ನು ನೋಡಿದಾಗ ಇದು ಇಷ್ಟು ಸುಂದರವಾಗಿದೆ ಅಂದರೆ ಇದನ್ನು ಸೃಷ್ಟಿ ಮಾಡಿದವನು ಇನ್ನೆಷ್ಟು ಸುಂದರವಾಗಿರಬೇಕು, ಆ ಒಂದು ಚಿಂತನೆಗೆ ಶರಣರು ಹೋಗೋದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಲಿಂಗವೆಂಬುದು ಸರ್ವಕಾರಣ ಪರಮ ನಿರ್ಮಲ ಅಂತ ಹೇಳ್ತಾರೆ. ಸರ್ವಕಾರಣ ಅಂದರೆ ತನಗೊಂದು ಕಾರಣವಿಲ್ಲದೆ ಎಲ್ಲ ಇಡೀ ಜಗತ್ತಿನ ಜೀವ ಚಟುವಟಿಕೆ ಕಾರಣಕರ್ತನಾಗಿ ತನಗೊಂದು ಕಾರಣವಿಲ್ಲದೆ ಇರ್ತಕ್ಕಂತಹ ಪರವಸ್ತುವನ್ನೇ ಶರಣರು ಲಿಂಗ ಅಂತ ಕರೆದಿದ್ದನ್ನು ನಾವು ಕಾಣ್ತಾ ಇದ್ದೇವೆ. ಅದಕ್ಕೆ ಹೇಳ್ತಾರೆ, ತನ್ನ ವಿನೋದಕ್ಕೆ ತಾನೇ ಸೃಷ್ಟಿಸಿದ ಸಕಲ ಜಗತ್ತು, ತನ್ನ ವಿನೋದಕ್ಕೆ ತಾನೇ ತಿರುಗಿಸಿದ ಅನಂತ ಪ್ರಪಂಚವನು, ತನ್ನ ವಿನೋದಕ್ಕೆ ತಾನೇ ತಿರುಗಿಸಿದ ನಾನಾ ಭವ ದುಃಖಗಳಲ್ಲಿ ತನ್ನ ಜಗದ್ವಿಲಾಸ ಸಾಕಾದಡೆ ಚನ್ನಮಲ್ಲಿಕಾರ್ಜುನನು ತಾನೇ ಪರಿವನದರ ಮಾಯಾಪಾಶವನು ಅಂತ ಹೇಳ್ತಾರೆ. ಅವನಿಗೆ ಸೃಷ್ಟಿ ಮಾಡಬೇಕು ಅನ್ನಿಸ್ತು, ಲೀಲೆ ಆಡಬೇಕು ಅನ್ನಿಸ್ತು, ಈ ಸೃಷ್ಟಿಯನ್ನು ಆತ ಮಾಡ್ದ. ಆತನೂ ಅಲ್ಲ, ಅವಳು ಅಲ್ಲ, ಯಾವುದೂ ಅಲ್ಲದಂತಹ ಒಂದು ತತ್ವವೇ ಪರಮಾತ್ಮ. ಹಾಗಾಗಿ ಇಲ್ಲಿ ಅಂತಹ ಪರಮಾತ್ಮನನ್ನು ನಾವು ಕಂಡುಕೊಳ್ಳೋ ಬಗೆ ಹೇಗೆ? ಯಾಕೆಂದರೆ ಕೆಲವರೆಲ್ಲ ದೇವರು ಇಲ್ಲಿ ಇದ್ದಿದ್ದವನೇನು ಕಣ್ಣಿಗೆ ಕಾಣಿಸ್ತಿದ್ದೇನೆ ಅವನು ಎಲ್ಲಿದ್ದಾನೆ ಅಂತ ಹೇಳ್ತಾನೆ. ಆದರೆ ಶರಣರು ವಚನಗಳಲ್ಲಿ ಪರಮಾತ್ಮನನ್ನು ಕುರಿತು, ಆ ನಿರಾಕಾರ ತತ್ವವನ್ನು ಕುರಿತು ಹೇಳ್ತಕ್ಕಂತಹ ಮಾತುಗಳನ್ನು ನಾವು ನೋಡ್ತಾ ಹೋದಾಗ ಅದು ಸತ್ಯ, ಪರಮ ಸತ್ಯ. ಈ ಜಗತ್ತಿನ ಹಿಂದೆ ಒಂದು ನಿಗೂಢವಾಗಿರ್ತಕ್ಕಂಥ ವಿಸ್ಮಯ ಅಡಗಿದೆ. ಅದನ್ನೇ ಶರಣರು ಲಿಂಗ ಅಂತ ಹೇಳಿದರು. ಈಗೊಂದು ಸರಿ ಒಬ್ಬ ರಾಜ ಏನು ಮಾಡ್ತಾನೆ, ಒಬ್ಬ ದೇವರಿಲ್ಲ ಅಂತ ವಾದ ಮಾಡೋನು ಬರ್ತಾನೆ. ಇಷ್ಟು ವಾದ ಮಾಡ್ತಾನೆ ಅಂದರೆ ಆವಾಗ ಅವನು ಹೇಳ್ತಾನೆ, ಅವನು ನಾಸ್ತಿಕ. ದೇವರು ಇದ್ದಾನೆ ಅಂತ ಯಾರಾದರೂ ನನ್ನ ಜೊತೆಗೆ ವಾದ ಮಾಡಿದರೆ ನಾನು ನನ್ನ ಈ ಪಾಂಡಿತ್ಯ ವೃತ್ತಿಯನ್ನು ಬಿಟ್ಬಿಡ್ತೀನಿ ಅಂತಾನೆ. ಅವಾಗ ರಾಜನಿಗೆ ಯೋಚನೆ ಆಗುತ್ತೆ, ಒಬ್ಬ ಜ್ಞಾನಿ ಇರ್ತಾನೆ, ಅವನನ್ನು ಕರೆಸ್ತಾನೆ. ಮತ್ತು ಈ ಥರ ವಾದ ಮಾಡಬೇಕು ಅಂತ ಹೇಳ್ತಿದ್ದಾನಲ್ಲ, ದೇವರಿದ್ದಾನೋ ಇಲ್ಲವೋ, ದೇವರಿಲ್ಲ ಅಂತ ಅವನು ಇದ್ದಾನೆ ಅಂತ ನೀನು ಅವನಿಗೆ ಪ್ರಚುರಪಡಿಸ್ಬೇಕು. ಏನು ಮಾಡೋದು? ನಾಳೆ 9 ಗಂಟೆಗೆ ವಾದ ಇಟ್ಕೊಳ್ಳೋಣ, ಚರ್ಚೆ ಮಾಡೋಣ. ಸರಿ ಆಯಿತು. 9 ಗಂಟೆ ಆಗುತ್ತೆ. ಏನು ಆ ಜ್ಞಾನಿ ಇದ್ನಲ್ಲ ಅವನು ಬರೋದೇ ಇಲ್ಲ ಆಸ್ಥಾನಕ್ಕೆ. ಆವಾಗ ಆ ಪಂಡಿತ ಹೇಳ್ತಾನೆ, ಓ ಸೋಲ್ತೀನಿ ಅಂತ ಹೇಳಿ ಹೆದರ್ಕೊಂಡು ವಾದಕ್ಕೆ ಅವನು ಬಂದಿಲ್ಲ ಅಂತ ಹೇಳ್ತಾನೆ. ಹೇಳಿದಾಗ ರಾಜನಿಗೆ ಬಹಳ ಇದಾಗತ್ತೆ. ಅಯ್ಯೋ, ಚರ್ಚೆ ಮಾಡೋಕ್ಕೆ ನಮ್ಮ ಒಂದು ಆಸ್ಥಾನದಲ್ಲಿ ಒಬ್ಬರೂ ಇಲ್ದಂಗೆ ಆಯ್ದ್ರಲ್ಲ, ರಾಜ್ಯಕ್ಕೆ ಅವಮಾನ ಅಂತ. ಅಷ್ಟೊತ್ತಿಗೆ 1 ಗಂಟೆ ತಡವಾಗಿ ಬರ್ತಾನೆ. ಯಾರು? ಆಸ್ತಿಕ ಜ್ಞಾನಿ ಬರ್ತಾನೆ. ಬಂದಾಗ ಯಾಕೆ ತಡ? ಸೋಲ್ತೀನಿ ಅಂತ ಭಯಾನ, ಅದಕ್ಕೋಸ್ಕರ ಲೇಟ್ ಆಯ್ತಾ ಅಂತ ಕೇಳ್ತಾನೆ. ಆವಾಗ ಆ ಜ್ಞಾನಿ ಹೇಳ್ತಾನೆ, ಇಲ್ಲ, ನಾನು ನನ್ನ ಮನೆ ಇರೋದು ಆ ಕಡೆ ಹೊಳೆ ಆಚೆ ಇರೋದು. ಆ ಸರೋವರ ದಾಟಿ ಬರುವಾಗ, ಒಂದು ನದಿ ದಾಟಿ ಬರುವಾಗ ಒಂದು ವಿಸ್ಮಯ ನೋಡಿದೆ, ವಿಚಿತ್ರ ನೋಡಿದೆ. ಏನದು? ರಾಜನು ಕೇಳ್ತಾನೆ ಏನು ಅಂತ. ಆ ಪಂಡಿತನು ಕೇಳ್ತಾನೆ ಏನು? ಏನಿಲ್ಲ, ಒಂದು ದೋಣಿ ಓಡಾಡ್ತಾ ಇತ್ತು. ಅದಕ್ಕೆ ಒಬ್ಬ ಯಾರೂ ನಾವಿಕ ಇರಲಿಲ್ಲ.
ದೋಣಿ ಓಡಿಸೋನು ಯಾರೂ ಇರಲಿಲ್ಲ. ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ, ಆ ಕಡೆ ದಡದಿಂದ ಈ ಕಡೆ ದಡಕ್ಕೆ ಜನಗಳನ್ನು ಕರ್ಕೊಂಡೋಗಿ ಕರ್ಕೊಂಡು ಬರ್ತಾ ಇತ್ತು. ಈ ವಿಚಿತ್ರ ನೋಡಿ ನಾನು ಬೆರಗಾಗಿ ನಿಂತು ಬಿಟ್ಟೆ. ಆವಾಗ ಆ ಪಂಡಿತ ಹೇಳ್ತಾನೆ, ಎಲ್ಲಾದರೂ ಉಂಟೆ ದೋಣಿ ತನ್ನಿಂದ ತಾನು ನಡೆಯಕ್ಕೆ ಸಾಧ್ಯನಾ? ಯಾರಾದರೂ ನಾವಿಕ ಇರಲೇಬೇಕಲ್ಲ ಅಂತ ಹೇಳ್ತಾನೆ. ಆವಾಗಂತಾನೆ, ಪುಟ್ಟು ದೋಣಿ ಆ ಕಡೆಯಿಂದ ಈ ಕಡೆ ಹೋಗೋಕೆ ಒಬ್ಬ ನಾವಿಕ ಇರಬೇಕು ಅಂದರೆ ಇಡೀ ಜಗತ್ತನ್ನು ಆಡಿಸ್ತಕ್ಕಂತಹ ಪರಮಾತ್ಮ ಇಲ್ಲ ಅಂತ ಹೇಳೋದು ಎಷ್ಟು ಮೂರ್ಖತನದ ಪರಮಾವಧಿ ಅಲ್ವೇ? ಇಡೀ ಬ್ರಹ್ಮಾಂಡವನ್ನು ನೋಡಿದಾಗ ಏನು ಅದ್ಭುತವಾದ ಕ್ರಿಯೆಗಳು ನಡೀತಾ ಇದೆ ಇದರಲ್ಲಿ. ಶರಣರು ಎಷ್ಟು ಚೆನ್ನಾಗಿ ಪರಮಾತ್ಮನನ್ನು ಕುರಿತು ಹೇಳ್ತಾರೆ. ತಂದೆ ತಾಯಿ ಇಲ್ಲದ ಕಂದ, ನಿನಗೆ ನೀನೇ ಹುಟ್ಟಿ ಬೆಳೆದೆಯಲ್ಲ, ನಿನ್ನ ಪರಿಣಾಮವೇ ನಿನಗೆ ಪ್ರಾಣ ತೃಪ್ತಿಯಾಗಿರ್ದೆಯಲ್ಲ, ಭೇದಕರಿಗೆ ಅಭೇದ್ಯನಾಗಿ ಬೆಳಗುತ್ತಿರ್ದೆಯಲ್ಲ, ಗುಹೇಶ್ವರ ನಿನ್ನ ಚಾರಿತ್ರ್ಯ ನಿನಗೆ ಸಹಜ ಅಂತ ಹೇಳ್ತಾರೆ. ನೀನು ಸಹಜವಾಗಿದೆಯಪ್ಪ, ನಮಗದ ಅಸಹಜ ಅನಿಸಿದೆ, ನಿನ್ನನ್ನು ಅರಿಯುವಲ್ಲಿ ಅಸಮರ್ಥರಾಗಿದ್ದೀವಿ ಅನ್ನೋ ಮಾತನ್ನಲ್ಲಿ ಹೇಳ್ತಾರೆ. ಅದಕ್ಕೆ ಮುಂದಕ್ಕೆ ಹೇಳ್ತಾರೆ, ಲಿಂಗವೆಂಬುದು ಸಚ್ಚಿದಾನಂದ ಸ್ವರೂಪನು. ಇವತ್ತು ನಾವು ಸಾಮಾನ್ಯವಾಗಿ ಬಳಸ್ತೀವಿ ಸಚ್ಚಿದಾನಂದ, ನಿತ್ಯ ಪರಿಪೂರ್ಣ. ಅದರ ಅರ್ಥ ಏನು? ಸತ್, ಚಿತ್, ಆನಂದ, ನಿತ್ಯ ಪರಿಪೂರ್ಣ. ಸತ್ ಅಂದರೆ ಶುದ್ಧವಾದ ಇರುವಿಕೆ, ಯಾವಾಗಲೂ ಪರಿಶುದ್ಧನೇ ಅವನು, ಯಾವಾಗಲೂ ಇರ್ತಕ್ಕಂಥವನೇ. ಚಿತ್ ಅಂದರೆ ಶುದ್ಧವಾದ ಜ್ಞಾನ. ಗುರು ಬಸವಣ್ಣನವರನ್ನು ನಾವು ಒಬ್ಬ ಐತಿಹಾಸಿಕ ವ್ಯಕ್ತಿಯಾಗಿ ನೋಡಿದರೆ ನಮ್ಮ ಮಟ್ಟ ತುಂಬ ಸಾಮಾನ್ಯವಾಗಿದೆ ಅಂತ. ಶರಣರು ಗುರು ಬಸವಣ್ಣನವರನ್ನು ಕಂಡುಕೊಂಡ ಬಗೆ ಹೇಗಿತ್ತಪ್ಪ ಅಂದರೆ, ಆ ಮೂಲ ಚಿದಂಗ ಬಸವಣ್ಣ, ಸೃಷ್ಟಿಗಿಂತ ಪೂರ್ವದಲ್ಲಿ ಇದ್ದಂತಹ ಆ ಚಿತ್ತು ಬಸವಣ್ಣನವರು. ಬಸವಣ್ಣನವರನ್ನು ಅರಿಬೇಕು ಅಂದರೆ ನಾವು ಬೆಳಿಬೇಕು ಅಂದರೆ ಫಿಸಿಕಲ್ ಆಗಿ ಅಲ್ಲ, ಮೆಂಟಲಿ ಬೆಳಿಬೇಕು, ಮಾನಸಿಕವಾಗಿ ನಾವು ಬೆಳಿಬೇಕು. ಅಲ್ಲರಿ ಎವರೆಸ್ಟ್ ಪರ್ವತ ಹತ್ತಬೇಕು ಅಂದ್ರೆ ಊರಿನ ಬೆಟ್ಟ ಹತ್ತಿರಬೇಕಲ್ಲ, ಊರಿನ ಬೆಟ್ಟ ಹತ್ತಿ ರೂಢಿ ಇದ್ದರೆ ಎವರೆಸ್ಟ್ ಹತ್ತಕ್ಕೆ ಸಾಧ್ಯ. ಹಿಮಾಲಯ ಒಂದಿಷ್ಟು ಸಾಧನೆ ಇದ್ದರೆ ಆ ಸಾಧನೆಯ ಮೂಲಕವಾಗಿ ಗುರು ಬಸವಣ್ಣನವರು ಅಂದರೆ ಏನು ಅನ್ನೋದನ್ನು ಕಂಡುಕೋಬೇಕು. ಏಕೆಂದರೆ ಶರಣರ ವಚನಗಳನ್ನು ಸಂಪೂರ್ಣವಾಗಿ ಅವಲೋಕನ ಮಾಡಿದಾಗ ಗೊತ್ತಾಗತಕ್ಕಂಥ ಅಂಶ, ಎಲ್ಲಿಯೂ ಕೂಡ ಗುರು ಬಸವಣ್ಣನವರನ್ನು ವ್ಯಕ್ತಿಗತವಾಗಿ ಶರಣರು ಗುರುತಿಸಿಲ್ಲ. ಎನ್ನ ಅಣುವಿನ ಕಳೆ ನೀನು ಸಂಗನ ಬಸವಣ್ಣ, ಅಮರೇಶ್ವರ ಲಿಂಗದ ಒಡಲು ಸಂಗನ ಬಸವಣ್ಣ ಅಂತ ಹೇಳ್ತಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ? ಚಿತ್ ಅಂದರೆ ಶುದ್ಧವಾದ ಜ್ಞಾನ. ಇನ್ನು ಆನಂದ ಅಂತಂದರೆ ಯಾವಾಗಲೂ ಕೂಡ ಅತ್ಯಂತ ಸಂತೃಪ್ತ. ನಾವು ಅತೃಪ್ತರು, ಪರಮಾತ್ಮ ಸಂತೃಪ್ತನಾಗಿ ಇರ್ತಕ್ಕಂಥವನು. ನಿತ್ಯ ಅಂತಂದರೆ ಯಾಕೆ ಅದನ್ನು ಶರಣರು ಬಳಸ್ತಾರೆ ಅಂದರೆ, ನಿತ್ಯ ಅಂದರೆ ಜಗತ್ತು ಸೃಷ್ಟಿ ಆಗೋಕ್ಕಿಂತ ಮುಂಚೆನೂ ಇದ್ದು, ಸೃಷ್ಟಿ ಆದ ಮೇಲೂ ಇದ್ದು, ಸೃಷ್ಟಿ ಲಯಗೊಂಡ ಮೇಲೂ ಇರ್ತಕ್ಕಂತಹ ಒಂದು ನಿತ್ಯ ತತ್ವವೇ ಪರಮಾತ್ಮ. ಅದಕ್ಕೆ ನಿತ್ಯ ಅಂತ ಹೇಳ್ತಾರೆ. ಇನ್ನು ಪರಿಪೂರ್ಣ, ಸತ್, ಚಿತ್, ಆನಂದ, ನಿತ್ಯ ಪರಿಪೂರ್ಣ. ಪರಿಪೂರ್ಣ ಅಂದರೆ ಸರ್ವಗುಣ ಶೋಭಿತ. ನಮ್ಮಲ್ಲಿ ವೀಕ್ನೆಸ್ಗಳಿದ್ದಾವೆ, ದೌರ್ಬಲ್ಯಗಳಿದ್ದಾವೆ. ಪರಮಾತ್ಮನಲ್ಲಿ ಅದು ಯಾವುದೂ ಇಲ್ಲ. ಸರ್ವಶಕ್ತ, ಸರ್ವತೋಮುಖ, ಸರ್ವತೋಬಾಹು, ಹೀಗೆ ಅನಂತ ರೀತಿಯಲ್ಲಿ ಶರಣರು ಪರಮಾತ್ಮನನ್ನು ಕುರಿತು ಪ್ರಚುರಪಡಿಸೋದನ್ನು ನಾವು ಕಾಣ್ತಾ ಇದ್ದೀವಿ. ಯಾಕೆ ಅಂದರೆ ಈ ಬ್ರಹ್ಮಾಂಡದಲ್ಲಿ ತುಂಬಿರ್ತಕ್ಕಂತಹ ಶಕ್ತಿಯ ಅರಿವು ನಮಗಿಲ್ಲ. ಗಗನಯಾತ್ರಿ ನೀಲ್ ಆರ್ಮ್ಸ್ಟ್ರಾಂಗು ಗಗನಯಾತ್ರೆ ಮಾಡೋದಕ್ಕಿಂತ ಮುಂಚೆ ನಿಮಗೆ ದೇವರ ಮೇಲೆ ನಂಬಿಕೆ ಇದೆಯಾ ಅಂತ ಕೇಳ್ತಾರೆ. ಇಲ್ಲ, ನನಗೇನಂತ ನಂಬಿಕೆ ಇಲ್ಲ. ಗಗನಯಾತ್ರೆ ಮಾಡಿ ಬಂದ ಮೇಲೆ ಸಂದರ್ಶನ ಮಾಡ್ತಾರೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಏನು, ನಿಮ್ಮ ಅನುಭವ ಏನು ಅಂತ ಕೇಳ್ತಾರೆ. ಆವಾಗ ನೀಲ್ ಆರ್ಮ್ಸ್ಟ್ರಾಂಗ್ ಅವ್ರು ಹೇಳ್ತಾರೆ, ಅತೀ ಎತ್ತರದಲ್ಲಿ ನಿಗೂಢವಾಗಿ ಅತ್ಯಂತ ಕ್ರಮಬದ್ಧವಾಗಿ ಇಡೀ ಬ್ರಹ್ಮಾಂಡ ಇಷ್ಟು ವ್ಯವಸ್ಥಿತವಾಗಿ ನಡೀತಾ ಇದೆ ಅಂದರೆ ಇದೆಲ್ಲವನ್ನು ನಡೆಸ್ತಕ್ಕಂಥ ಒಂದು ಅತ್ಯಂತಿಕವಾದಂಥ ಶಕ್ತಿ ಇದೆ. ಆ ಎನರ್ಜಿಯನ್ನು ನಾನು ದೇವರು ಅಂತ ಒಪ್ಪುತ್ತೀನಿ ಅಂತ ಹೇಳ್ತಾರೆ.